ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ರೈತರಿಗೆ ಕೊಡಬೇಕಾದ ಪ್ರೋತ್ಸಾಹ ಧನ 700 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಶಕ್ತಿ ಯೋಜನೆಯ ಬಗ್ಗೆ ಬಹಳ ದೊಡ್ಡದಾಗಿ ಮಾತನಾಡುವಂತಹ ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇಲಾಖೆಯ ಫಿಸ್ಕಲ್ ಪೊಸಿಷನ್ ಏನಿದೆ ಅನ್ನೋದು ಅರ್ಥನೇ ಆಗಿಲ್ಲ ಇಲ್ಲಿವರೆಗೆ. 7,000 ಕೋಟಿ ಬಾಕಿ ಇದೆ. ಈ ಬಜೆಟ್ನಲ್ಲಿ ಆ 7,000 ಕೋಟಿ ಬಾಕಿ ತೀರಿಸಲಿಕ್ಕೆ ಯಾವುದೇ ಅನುದಾನವನ್ನ ಮೀಸಲಿಟ್ಟಿಲ್ಲ. ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅನ್ನ ಮಾಡಿ ಸಾರಿಗೆ ನಿಗಮಗಳಿಗೆ ಹೇಳಿಬಿಟ್ಟಿದ್ದಾರೆ, ಸರ್ಕಾರದಿಂದ ಹಣ ಕೊಡೋದಿಲ್ಲ, ನಿಮ್ಮ ಹತ್ರ ಇರುವಂತಹ ಪ್ರಾಪರ್ಟಿಯನ್ನ ಡಿಮಾನಿಟೈಸೇಷನ್ ಮಾಡಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಪ್ರೊಸೀಡಿಂಗ್ಸ್ ಅಲ್ಲಿ ಬಂದಿದೆ ಇದು. ಅಂದ್ರೆ 7,000 ಕೋಟಿ ಸಾಲವನ್ನ ಹೊಂದಿಸ್ಲಿಕ್ಕೆ ನಿಗಮಗಳು ತಮ್ಮ ಹತ್ರ ಇರುವಂತಹ ಆಸ್ತಿಯನ್ನ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ದಾವೆ. ಈಗ ಕೆಲವೊಂದು ಸಾರಿಗೆ ನಿಗಮಗಳ ಆಸ್ತಿಗಳು ಮಾರಾಟ ಆಗ್ತಾ ಇದ್ದಾವೆ. ಹಾಗಾಗಿ ಇದು ರೈತರಿಗೆ ಏನು ರೈತ ವಿದ್ಯಾನಿಧಿ ಯೋಜನೆಯನ್ನ ನಿಲ್ಲಿಸಿದ್ರು, ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ರೈತನಿಗೆ 4,000 ರೂಪಾಯಿ ಹೋಗೋದನ್ನ ನಿಲ್ಲಿಸಿದ್ರು, ಯಾವುದೇ ನೀರಾವರಿ ಯೋಜನೆಗಳಿಗೆ ಅನುದಾನ ಇಲ್ಲ, ಯಾವುದೇ ರೈತ ಉತ್ಪಾದನೆಗಳಿಗೆ ಪ್ರೋತ್ಸಾಹ ಧನವನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ 30,000ದಿಂದ 3 ಲಕ್ಷಕ್ಕೆ ಟ್ರಾನ್ಸ್ಫಾರ್ಮರ್ ರೇಟ್ ಏರಿಸಿದ್ದಕ್ಕಾಗಿ ಈ ಸರ್ಕಾರ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಜನಾಕ್ರೋಶ ಇಷ್ಟೇ ಅಲ್ಲದೆ ಬೆಲೆ ಏರಿಕೆ. ಪ್ರತಿದಿನ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನ ನೋಡ್ತಾ ಇದ್ದಾರೆ. ಅದಕ್ಕೊಂದು ರಿಸರ್ಚ್ ಟೀಮ್ ಅನ್ನ ಮಾಡಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆ ರಿಸರ್ಚ್ ಟೀಮ್ನವರು ಎಲ್ಲೆಲ್ಲಿ ಹಣವನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಮಾರ್ಗವನ್ನ ಹುಡುಕಿ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದಾರೆ. ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೆ ಎಲ್ಲಾ ವಸ್ತುಗಳ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕಸದ ಮೇಲೆ ತೆರಿಗೆ ಹಾಕೋದನ್ನು ಬಿಟ್ಟಿಲ್ಲ. ಬೆಂಗಳೂರಿನಲ್ಲಿ ನಿಮ್ಮ ಮನೆ ಪ್ಲಾನ್ ಲೇಔಟ್ ನಲ್ಲಿ ಕಾರ್ ಪಾರ್ಕಿಂಗ್ ಎಷ್ಟು ನಿಮ್ಮ ಜಾಗದಲ್ಲಿ ನೀವು ಇಟ್ಕೊಳ್ತೀರಾ ಅದಕ್ಕೆ ಸೆಸ್ ಹಾಕ್ತಾ ಇದ್ದಾರೆ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಸ್ವಂತ ಕಾರ್ ಪಾರ್ಕಿಂಗಿಗೆ ಬಾಡಿಗೆ ಕಟ್ಟಬೇಕು. ನೀರಿಗೆ ರೇಟನ್ನ ಏರಿಸಿದ್ರು, ಕರೆಂಟಿಗೆ ರೇಟನ್ನ ಏರಿಸಿದ್ರು. 2 ವರ್ಷದಲ್ಲಿ 3 ಸಾರಿ ಹಾಲಿನ ದರವನ್ನ ಏರಿಸಿದ್ರು. ಇದು ಬಹುತೇಕ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಮಾಡಿಲ್ಲ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಇಡೀ ರಾಜ್ಯದಲ್ಲಿ ಸಿಡಿದೆದ್ದಿದೆ. ಈ ಜನಾಕ್ರೋಶ ಯಾತ್ರೆ 16ನೇ ತಾರೀಕು ಸಂಜೆ ಹುಬ್ಬಳ್ಳಿಗೆ ಪ್ರವೇಶ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಈಗಾಗಲೇ ಸಿದ್ಧತೆಗಳು ತುಂಬಾ ಚೆನ್ನಾಗಿ ನಡೆದಿದ್ದಾವೆ. ಕನಿಷ್ಠ 25,000 ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇನ್ನು ತಾವು ಕೇಳಬಹುದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.